ಎಲ್ಲರಿಗೂ ಮತ್ತೆ ನಮ್ಮ ಸಿಂಪಲ್ ಎಕ್ವಾ ಚಾನಲ್ಗೆ ಸ್ವಾಗತ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕ್ಲೌನ್ ಫಿಶ್ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಹೇಳಿದರು. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ಕ್ಲೌನ್ ಫಿಶ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಕ್ಲೌನ್ ಫಿಶ್ ಮೀನುಗಳು ಸಮುದ್ರದಲ್ಲಿ ವಾಸಿಸುವ ಮೀನುಗಳಾಗಿವೆ. ಆದರೆ ಈ ಮೀನನ್ನು ಮನೆಗಳಲ್ಲಿ ಟ್ಯಾಂಕ್ನಲ್ಲಿ ಕೂಡ ಈಗೀಗ ಸಾಕ್ತಾ ಇದ್ದಾರೆ. ಈ ಕ್ಲೌನ್ ಫಿಶ್ಗಳು ಬಿಳಿ ಸಮುದ್ರಗಳಲ್ಲಿಯೂ ಮತ್ತು ಉಷ್ಣವಲಯದ ಸಮುದ್ರಗಳಲ್ಲಿ ಕಂಡುಬರ್ತವೆ. ಈ ಮೀನುಗಳಲ್ಲಿ ಸುಮಾರು 30ಕ್ಕೂ ಹೆಚ್ಚು ಪ್ರಭೇದಗಳಿವೆ. ಈ ಕ್ಲೌನ್ ಫಿಶ್ಗಳನ್ನು ಅನಿಮೋನ್ ಫಿಶ್ ಅಂತ ಕೂಡ ಕರೀತಾರೆ. ಹಾಗಾದರೆ ಇವುಗಳನ್ನು ಅನಿಮೋನ್ ಫಿಶ್ ಅಂತ ಯಾಕೆ ಕರೀತಾರೆ ಅಂದರೆ, ಈ ಕ್ಲೌನ್ ಫಿಶ್ಗಳು ವಿಶಿಷ್ಟವಾಗಿ ಸಿ ಅನಿಮೋನ್ ಎಂಬ ಒಂದು ಜೀವಿಯ ಜೊತೆ ಸಂಬಂಧ ಹೊಂದಿದೆ. ಈ ಸಿ ಅನಿಮೋನ್ ಅಂದರೆ ಒಂದು ಸಸ್ಯಜೀವಿ. ಇವುಗಳು ವಿಷಕಾರಿ ಜೀವಿಗಳಲ್ಲಿ ಒಂದಾಗಿದೆ. ಆದರೆ ಈ ಸಿ ಅನಿಮೋನ್ ವಿಷವು ಕ್ಲೌನ್ ಫಿಶ್ಗಳ ಮೇಲೆ ಪರಿಣಾಮ ಬೀಳೋದಿಲ್ಲ, ಏಕೆಂದರೆ ಕ್ಲೌನ್ ಫಿಶ್ಗಳು ಪ್ರತಿರೋಧಕ ಶಕ್ತಿಯನ್ನು ಹೊಂದಿದೆ. ಈ ಸಹಜ ಸಂಬಂಧವನ್ನು ಮ್ಯೂಚುವಲಿಸಮ್ ಅಂತ ಕೂಡ ಕರೀತಾರೆ. ಹಾಗೆ ಈ ಕ್ಲೌನ್ ಫಿಶ್ಗಳಿಗೆ ಸಿ ಅನಿಮೋನ್ಗಳ ವಿಷವು ಪರಿಣಾಮ ಬೀರದೇ ಇರೋದ್ರಿಂದ ಈ ಕ್ಲೌನ್ ಫಿಶ್ಗಳು ಆ ಸಸ್ಯವನ್ನು ವಾಸಸ್ಥಳವನ್ನಾಗಿ ಮಾಡಿಕೊಳ್ತವೆ. ಹಾಗೆ ಈ ಸಸ್ಯವು ಕ್ಲೌನ್ ಫಿಶ್ಗಳಿಗೆ ರಕ್ಷಣೆಯನ್ನು ಕೂಡ ಒದಗಿಸಿಕೊಡ್ತದೆ. ಹಾಗೆ ನೀವು ಈ ಮೀನುಗಳ ಸ್ವಭಾವದ ಕಡೆ ಬರೋದಾದರೆ, ಈ ಕ್ಲೌನ್ ಫಿಶ್ಗಳು ಸಹಜವಾಗಿ ಶಾಂತ ಸ್ವಭಾವದ ಮೀನುಗಳಾಗಿವೆ. ಹಾಗೆ ಇವುಗಳು ಗುಂಪಾಗಿ ಅಥವಾ ಜೋಡಿಯಾಗಿ ಬದುಕ್ತವೆ. ಹಾಗೆ ಈ ಮೀನುಗಳು ವಾಸಿಸುವ ಪ್ರದೇಶದಲ್ಲಿ ಬೇರೆ ಮೀನುಗಳು ಬರುವುದನ್ನು ಕ್ಲೌನ್ ಫಿಶ್ಗಳು ಅಷ್ಟೊಂದು ಇಷ್ಟಪಡೋದಿಲ್ಲ. ಈ ಮೀನುಗಳ ಆಹಾರದ ವಿಷಯಕ್ಕೆ ಬರೋದಾದರೆ, ಕ್ಲೌನ್ ಫಿಶ್ಗಳು ಮಾಂಸಾಹಾರಿಯೂ ಹೌದು, ಹಾಗೆ ಸಸ್ಯಾಹಾರಿಯೂ ಹೌದಾಗಿದೆ. ಇವುಗಳು ನೈಸರ್ಗಿಕವಾಗಿ ಜೂಪ್ಲಾಂಕ್ಟನ್, ಕುಪೆರಾಡಸ್, ಅಲ್ಗೆ, ಸ್ಮಾಲ್ ಕ್ರಸ್ಟೇಷಿಯನ್ಸ್ ಇತ್ಯಾದಿಗಳನ್ನು ತಿಂತವೆ. ನೀವೇನಾದರೂ ಈ ಮೀನುಗಳನ್ನು ಟ್ಯಾಂಕ್ನಲ್ಲಿ ಸಾಕ್ತಿದ್ದೀರಾ ಅಂದರೆ ಇವುಗಳಿಗೆ ಫ್ಲೇಕ್ ಫುಡ್, ಪೆಲೆಟ್ಸ್, ಫ್ರೋಝನ್ ಫುಡ್ಸ್ ಮತ್ತು ಬ್ರೈನ್ ಶಿಂಪ್ಗಳನ್ನು ಕೊಡ್ಬೋದು. ಹಾಗೆ ವಾರಕ್ಕೆ 2ರಿಂದ 3 ಬಾರಿ ಜೀವಂತ ಆಹಾರಗಳನ್ನು ನೀಡಿದ್ರೆ ಮೀನಿನ ಬೆಳವಣಿಗೆ ಉತ್ತಮವಾಗ್ತದೆ. ಹಾಗೆ ಈ ಕ್ಲೌನ್ ಫಿಶ್ಗಳ ಟ್ಯಾಂಕ್ನ ವಿಷಯಕ್ಕೆ ಬರೋದಾದರೆ, ಈ ಮೀನುಗಳ ಟ್ಯಾಂಕ್ನ ತಾಪಮಾನವು 24°C ಇಂದ 28°C ತನಕ ಕೂಡ ಇರಬೇಕು. ಹಾಗೆ ನೀರಿನ pH ಮಟ್ಟವು 8.1 ರಿಂದ 8.4 ಇರಬೇಕು. ಹಾಗೆ ಸಮುದ್ರದ ಉಪ್ಪು ಮಟ್ಟ ಅಂದರೆ ಸಾಲಿನಿಟಿ ನಿಯಮಿತವಾಗಿರಬೇಕು. ನೀವೇನಾದರೂ ಸಿಂಥೆಟಿಕ್ ಸೀ ಸಾಲ್ಟ್ ಬಳಸಿದರೆ ಮಿನರಲ್ ಬ್ಯಾಲೆನ್ಸ್ ಸುಧಾರಿಸ್ತದೆ. ಹಾಗೆ ಟ್ಯಾಂಕ್ನ ಗಾತ್ರ ಕನಿಷ್ಠ ಅಂದರೂ 20 ಲೀಟರ್ನ ಟ್ಯಾಂಕ್ ಆಗಿರಬೇಕು. ಹಾಗೆ ಈ ಮೀನುಗಳ ಬ್ರೀಡಿಂಗ್ನ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಕ್ಲೌನ್ ಫಿಶ್ಗಳು ಪ್ರೊಟೆಂಡಸ್ ಹಾರ್ಮಫ್ರೋಡಿಟಿಸ್ಗಳಾಗಿವೆ. ಅಂದರೆ ಇವುಗಳು ಮೊದಲಿಗೆ ಗಂಡು ಮೀನುಗಳಾಗಿದ್ದು ಆಮೇಲೆ ಪರಿಸ್ಥಿತಿಗೆ ಅನುಗುಣವಾಗಿ ಹೆಣ್ಣು ಮೀನಾಗಿ ಮಾರ್ಪಡ್ತವೆ. ಒಂದು ಗುಂಪಿನಲ್ಲಿ ದೊಡ್ಡದಾದ ಮೀನು ಹೆಣ್ಣು ಮೀನಾಗಿರ್ತದೆ. ಹಾಗೆ ಈ ಮೀನುಗಳು ಸಂತಾನೋತ್ಪತ್ತಿಯ ವಿಷಯಕ್ಕೆ ಬಂದರೆ, ಹೆಣ್ಣು ಮೀನು ಗಂಡು ಮೀನು ಜೊತೆ ಜೋಡಿಯಾಗಿ ಮೊಟ್ಟೆ ಇಡ್ತವೆ. ಇವುಗಳು ಸಾಮಾನ್ಯವಾಗಿ ಕಲ್ಲು ಅಥವಾ ಅನಿಮನ್ ಹತ್ತಿರ ಮೊಟ್ಟೆಗಳನ್ನು ಇಡ್ತವೆ. ಹಾಗೆ ಗಂಡು ಮೀನು ಮೊಟ್ಟೆಗಳನ್ನು ಎಚ್ಚರಿಕೆಯಿಂದ ಕಾಯ್ತದೆ. ಅಂದರೆ ಮೊಟ್ಟೆಯಲ್ಲಿರುವ ಮರಿಗಳ ಉಸಿರಾಟಕ್ಕಾಗಿ ಗಂಡು ಮೀನುಗಳು ನೀರುಡಿಸುತ್ತಾ ಇರ್ತದೆ. 6ರಿಂದ 10 ದಿನಗಳಲ್ಲಿ ಮೊಟ್ಟೆಗಳಿಂದ ಮರಿ ಮೀನುಗಳು ಹೊರಬರ್ತವೆ. ಈ ಸಮಯದಲ್ಲಿ ಪ್ರತ್ಯೇಕ ಟ್ಯಾಂಕ್ನಲ್ಲಿ ಪೋಷಣೆ ಮಾಡುವುದು ಉತ್ತಮ. ಹಾಗೆ ಮರಿ ಮೀನುಗಳ ಪೋಷಣೆಯ ವಿಷಯಕ್ಕೆ ಬರೋದಾದರೆ, ಮೊದಲು ಇನ್ಫುಸೋರಿಯಾ ಅಥವಾ ರೋಟಿಫರ್ಸ್ ನೀಡಬಹುದು. ಹಾಗೆ 7ರಿಂದ 10 ದಿನಗಳ ನಂತರ ಬೇಬಿ ಬ್ರೈನ್ ಶಿಂಪ್ಗಳನ್ನು ಕೂಡ ನೀಡಬಹುದು. ನೀರಿನ ಗುಣಮಟ್ಟ ಮತ್ತು ತಾಪಮಾನವನ್ನು ನಿರಂತರವಾಗಿ ನಿಗಾ ಇರಲಿ. ಇಲ್ಲದಿದ್ದರೆ ಇವುಗಳಿಗೆ ಸಾಮಾನ್ಯವಾಗಿ ವೈಟ್ ಸ್ಪಾಟ್ ಡಿಸೀಸಸ್, ಫಿನ್ ರೂಟ್, ಮರೈನ್ ವಲ್ಟ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇಂತಹ ಕಾಯಿಲೆಗಳು ಬರ್ತವೆ. ಇವುಗಳನ್ನು ತಡೆಗಟ್ಟಬೇಕಂದ್ರೆ ಆದಷ್ಟು ಟ್ಯಾಂಕ್ಗಳನ್ನು ಸ್ವಚ್ಛವಾಗಿರಿಸಬೇಕು. ಹಾಗೆ ಟ್ಯಾಂಕ್ನ ನೀರನ್ನು ನಿಯಮಿತವಾಗಿ ಬದಲಾಯಿಸಿ. ಹಾಗೆ ಕ್ವಾರಂಟೈನ್ ಟ್ಯಾಂಕ್ ಬಳಸುವುದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಈ ಮೀನುಗಳ ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಈ ಮೀನುಗಳು ಒಂದು ಬಾರಿ ಜೋಡಿಯನ್ನಾಗಿ ಯಾವುದಾದ್ರೂ ಒಂದು ಮೀನನ್ನು ನಿರ್ಧರಿಸ್ತು ಅಂದರೆ ಅವುಗಳ ಜೋಡಿಯು ವರ್ಷಾನುಗಟ್ಟಲೆ ಜೋಡಿಯಾಗಿ ಬದುಕ್ತವೆ. ಹಾಗೆ ಈ ಮೀನುಗಳ ಬಣ್ಣ ಮತ್ತು ಡಿಸೈನ್ನ ಪ್ರಕಾರ ಸುಮಾರು 30ಕ್ಕೂ ಹೆಚ್ಚು ಪ್ರಭೇದಗಳಿವೆ ಇದರಲ್ಲಿ. ಇದಾಗಿತ್ತು ಇವತ್ತಿನ ಕ್ಲೌನ್ ಫಿಶ್ಗಳ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ವಿಡಿಯೋ. ಇಷ್ಟ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ಮತ್ತೆ ಯಾವ ಮೀನುಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ. ನಮ್ಮ ಸಬ್ಸ್ಕ್ರೈಬರ್ ಯಾರೇ ಕೂಡ ಯಾವುದಾದ್ರೂ ಒಂದು ಮೀನುಗಳ ಬಗ್ಗೆ ಆದರೂ ಕಮೆಂಟ್ ಮಾಡಿದ್ರು ನಾನು ಅದ್ರ ಬಗ್ಗೆ ವಿಡಿಯೋನ ಖಂಡಿತ ಮಾಡೇ ಮಾಡ್ತೀನಿ. ಹಾಗೆ ನಮ್ಮ ಚಾನಲನ್ನು ಕೂಡ ಸಪೋರ್ಟ್ ಮಾಡಿ.